ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೆಟ್ಸ್ ಮೇಕ್ ಸೋಯಾ ಪಲಾವ್. ಸೊ ಮೊದಲನೇದಾಗಿ ನಾನಿಲ್ಲೆಲ್ಲ ಇಂಗ್ರೀಡಿಯೆಂಟ್ಸ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವಿಲ್ಲಿ ಸೋಯಾನ ನೀರು ಬಿಸಿ ಮಾಡಿ ಅದಕ್ಕೆ ಸೋಕ್ ಮಾಡಿ ಇಟ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾನು ಸೋಯಾನ ವಾಶ್ ಮಾಡಿದ್ದೀನಿ. ಈಗ ಒಂದು ಪಾತ್ರೆಗೆ ನೀರನ್ನು ಹಾಕಿ ನೀರು ಫುಲ್ಲು ಬಾಯ್ಲ್ ಆದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿ ಸೋಯನ್ನ ಬೇಕ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಸಾಲ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅದಕ್ಕೀಗ ಸೋಯಾ ಆ್ಯಡ್ ಮಾಡೋಣ. ನಾನಿಲ್ಲಿ ಸ್ವಲ್ಪ ಸೋಯಾನ ಜಾಸ್ತಿನೇ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಅಳತೆಗೆ ಯೂಸ್ ಮಾಡಿ. ಸೋಯಾ ಫುಲ್ ಬಾಯ್ಲ್ ಆದಮೇಲೆ ಈ ಥರ ನೀರನ್ನು ಹಿಂಡಿ ತೆಗೆದಿಟ್ಕೋಬೇಕಾಗುತ್ತೆ. ಅದರಲ್ಲಿರೋ ನೀರೆಲ್ಲ ಫುಲ್ ಹೋಗಬೇಕು. ಆ ರೀತಿ ಹಿಂಡಿ ತೆಗೆದಿಟ್ಕೊಳ್ಳಿ. ನಾನು ಬಾಯ್ಲ್ ಮಾಡಿದ ನಂತರ ಗ್ಯಾಸ್ ಆಫ್ ಮಾಡಿ ನೀರನ್ನೆಲ್ಲ ಇದು ಮಾಡಿ ತೆಗಿತಾ ಇದ್ದೀನಿ. ಅದಾದಮೇಲೆ ನಿಮಗೆ ಸೈಜ್ ಸ್ವಲ್ಪ ದಪ್ಪ ಇದೆ ಅಂತ ಅನಿಸಿದ್ರೆ ಅದನ್ನು ಕಟ್ ಮಾಡಿ ಕೂಡ ಯೂಸ್ ಮಾಡಿ. ಸೊ ಈಗ ಸೋಯಾ ರೆಡಿ ಮಾಡಾಗಿದೆ. ಅದಕ್ಕೆ ಮ್ಯಾರಿನೇಟ್ ಮಾಡೋಣ. ನಾನಿಲ್ಲಿ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಅಚ್ಚ ಖಾರದ ಪುಡಿ, ಹಾಗೆ ಲಾಸ್ಟಲ್ಲಿ ಕರ್ಡ್ನ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಷನ್ಗೆ ಇಡಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಸೋಯಾಗೆ ಮಸಾಲ ನೀಟಾಗಿ ಹಿಡಿಯುತ್ತೆ. ಹಾಗೆ ಸೋಯಾ ಸಾಫ್ಟಾಗಿ ಕೂಡ ಬರುತ್ತೆ. ಅದನ್ನು ನಾನಿಲ್ಲಿ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಈ ರೀತಿ ಪೂರ್ತಿ ಮಿಕ್ಸ್ ಮಾಡಾದಮೇಲೆ 5 ಮಿನಿಟ್ಸ್ ಮ್ಯಾರಿನೇಷನ್ಗೆ ಇಡೋಣ. ಸೊ ನೆಕ್ಸ್ಟ್ ಪ್ರಾಸೆಸ್ ಸೋಯಾ ಪಲಾವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಕುಕ್ಕರ್ನೇ ಯೂಸ್ ಮಾಡ್ತಾಯಿದ್ದೀನಿ. ಕುಕ್ಕರ್ಗೆ ನಾವು ಸ್ವಲ್ಪ ಫಸ್ಟು ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಅಥವಾ ಗೀ ಕೂಡ ಯೂಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಕಾಯ್ದ ನಂತರ ಮೊದಲನೇದಾಗಿ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಯೂಸ್ ಮಾಡಿದ್ದೀನಿ. ಸ್ವಲ್ಪ ಸೋಂಪುಕಾಳು, ಸ್ವಲ್ಪ ಗರಂ ಮಸಾಲ ಸ್ಪೈಸಸ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಕಲ್ಲೂವ, ಮರಾಠಿ ಮೊಗ್ಗು ಈ ಥರದ್ದು. ಫ್ಲೇವರ್ಗೋಸ್ಕರ 1 ಪಲಾವ್ ಎಲೆನ ಅರ್ಧ ಮಾಡಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಕಸೂರಿ ಮೇಥಿ ಕೂಡ ಹಾಕ್ತಾಯಿದ್ದೀನಿ. ನೀವು ಅಷ್ಟೇ ಪಲಾವ್ ಸ್ಪೈಸಸ್ ಏನೇನಿರುತ್ತೆ ಎಲ್ಲ ಕೂಡ ಯೂಸ್ ಮಾಡ್ಬೋದು. ಇದೆಲ್ಲ ಆದಮೇಲೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಆನಿಯನ್ಸ್ನ ಆ್ಯಡ್ ಮಾಡೋಣ. ಎಲ್ಲನೂ ಹಾಕಾದ್ಮೇಲೆ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಬೇಕು. ಅಲ್ಲಿವರೆಗೂ ಒಂದು ಸತಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಆಗೋವರೆಗೂ ಬಿಡಿ. ಈ ರೀತಿ ಈರುಳ್ಳಿ ಫ್ರೈ ಆದಮೇಲೆ ನೆಕ್ಸ್ಟ್ ನಾನು ಟೊಮೆಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೊಮೆಟೊ ಕೂಡ ಮ್ಯಾಶ್ ಆಗೋವರೆಗೂ ಬೇಯಿಸ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇದಕ್ಕೂ ಕೂಡ ಸ್ಪೈಸಸ್ನ ಆ್ಯಡ್ ಮಾಡೋಣ. ಟರ್ಮರಿಕ್ ಪೌಡರ್, ಚಿಲ್ಲಿ ಪೌಡರ್,
ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾವಿಲ್ಲಿ ಮ್ಯಾರಿನೇಟ್ ಮಾಡ್ಕೊಂಡಿರೋ ಸೋಯಾನ ಆ್ಯಡ್ ಮಾಡೋಣ ಮಸಾಲಾಗೆ. ಆ ಮ್ಯಾರಿನೇಟೆಡ್ ಮಸಾಲ ಕೂಡ ಐತಲ್ಲ ಅದನ್ನು ಕೂಡ ನಾನು ಕ್ಲೀನಾಗಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಕೂಡ ಮಸಾಲ ಜೊತೆ ನೀಟಾಗಿ ಹೊಂದ್ಕೋಬೇಕು, ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಆ್ಯಡ್ ಮಾಡಿ ಸೋಯಾಗೆ ಮಸಾಲ ನೀಟಾಗಿ ಹೊಂದ್ಕೊಂಡ್ಮೇಲೆ ನಾವು ರೈಸ್ ಆ್ಯಡ್ ಮಾಡೋಣ. ಸೊ ನಾನು ಸೋಯಾನ ಮಸಾಲ ಜೊತೆ ಈಗಲೇ ನೀಟಾಗಿ ಬೇಯಿಸ್ಕೊತಾ ಇರೋದ್ರಿಂದ ರೈಸ್ ಹಾಕಿದ್ಮೇಲೆ ಜಸ್ಟ್ 1 ವಿಸಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ. ಪಲಾವ್ ಉದ್ರುದ್ರಾಗಿ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಅದಕ್ಕೆ ನಾನಿಲ್ಲಿ ಸ್ವಲ್ಪ ಕರ್ಡ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಅನ್ನಕ್ಕೆ ಹಾಗೂ ಸೋಯಾಗೆ ಎರಡಕ್ಕೂ ನಾನು ಸೋಯಾನ ಉಪ್ಪು ಹಾಕಿ ಕೂಡ ಬೇಯಿಸ್ಕೊಂಡಿದ್ದೆ. ಸೊ ಮತ್ತೆ ಉಪ್ಪು ಹಾಕಬೇಕಾದ್ರೆ ನೋಡಿಕೊಂಡು ಅಳತೆ ಸರಿಯಾಗಿ ಉಪ್ಪು ಹಾಕೊಳ್ಳಿ. ಈಗ ನಾನು ತೊಳೆದು ನೆನೆಸಿಟ್ಕೊಂಡಿದ್ದ ಅಕ್ಕಿನ ಆ್ಯಡ್ ಮಾಡ್ತಾಯಿದ್ದೀನಿ. ಅಕ್ಕಿನ 20 ನಿಮಿಷದಿಂದ ನೆನೆಸಿಟ್ಟಿದ್ದೆ. ಅದೇ ಅಕ್ಕಿನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಹಾಕಿದ ತಕ್ಷಣ ನೀರನ್ನ ಆ್ಯಡ್ ಮಾಡಬೇಡಿ. ಮೊದಲು ಅಕ್ಕಿ ಜೊತೆನೇ ಮಸಾಲಾನ ನೀಟಾಗಿ ಮಿಕ್ಸ್ ಮಾಡಿ ಹಾಗೆಯೇ ಅದು ಫ್ರೈ ಆಗಬೇಕು, ಡ್ರೈ ಆಗಿ ಫ್ರೈ ಆಗಬೇಕು. ಅದಾದ ನಂತರ ಅದಕ್ಕೆ ಅಳತೆ ಸರಿಯಾಗಿ ನೀರು ಹಾಕೋಣ. ಸೊ ನಾನಿಲ್ಲಿ ಅಕ್ಕಿ ಉದ್ರುದ್ರಾಗಿ ಪಲಾವ್ ಉದ್ರಾಗಿ ಬರಬೇಕಂತ 1 ಗ್ಲಾಸ್ ಅಕ್ಕಿಗೆ ಜಸ್ಟ್ 1.5 ಗ್ಲಾಸ್ ಅಷ್ಟು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಅಳತೆ ಮಾಡಿ ನೀರನ್ನು ತೊಗೊಂಡಿದ್ದೆ, ಹಾಗಾಗಿ ಅಷ್ಟೇ ಅಳತೆ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನೀರು ಹಾಕಿದ ತಕ್ಷಣ ಕುಕ್ಕರ್ನ ಕ್ಲೋಸ್ ಮಾಡಿಬಿಡಿ. ಯಾವಾಗಲೂ ಒಂದು ಕುದಿ ಬಂದಮೇಲೆ ಕುಕ್ಕರ್ನ ಕ್ಲೋಸ್ ಮಾಡೋದ್ರಿಂದ ತಳ ಸಿಯಲ್ಲ, ಹಾಗೆಯೇ ಉದ್ರುದ್ರಾಗಿ ನೀಟಾಗೆ ಬರುತ್ತೆ. ನೀವೀಗ ನೋಡ್ಬೋದು, ಸ್ವಲ್ಪ ಹೊತ್ತಾದಮೇಲೆ ಒಂದು 2 ಮಿನಿಟ್ಸ್ ಆದಮೇಲೆ ನೀಟಾಗೆ ಕುದಿ ಬಂದಿದೆ. ಈ ರೀತಿ ಕುದಿ ಬಂದ ಮೇಲೆ ಕೆಳಗಿಂದ ಒಂದು ಸತಿ ಮಿಕ್ಸ್ ಮಾಡಿ, ಸೊ ದಟ್ ಎಲ್ಲನೂ ಕೆಳಗಡೆ ಸೆಟಲ್ ಆಗಿ ಸೀದ್ ಹೋಗಲ್ಲ. ಸೊ ಈ ರೀತಿ ಕುದಿ ಬಂದಮೇಲೆ ನಾನು ಕುಕ್ಕರ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಕುಕ್ಕರ್ ಕ್ಲೋಸ್ ಮಾಡಿ ಜಸ್ಟ್ 1 ವಿಷಲ್ ಬಂದ್ರೇ ಸಾಕು, ಪಲಾವ್ ತುಂಬ ನೀಟಾಗಿ ಬಂದಿರುತ್ತೆ. ಸೊ ಈಗ ನಮ್ಮ ಪಲಾವ್ ರೆಡಿ ಆಗಿದೆ ನೋಡಿ. ನಾನು ಓಪನ್ ಮಾಡ್ತಾಯಿದ್ದೀನಿ, ಎಷ್ಟು ಘಮ ಘಮ ಅಂತ ಇದೆ ಅಂತ. ರಾಯ್ತಾ ಜೊತೆ ಪೇರ್ ಮಾಡಿಕೊಂಡು ಎಂಜಾಯ್ ಮಾಡಿ. ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.